ಸಂಪುಟ ವಿಸ್ತರಣೆ ವಿಳಂಬ ಆಗಿದೆ. ವಿಧಾನಸಭೆ ಅಧಿವೇಶನ ಮುಂದಕ್ಕೆನಾ? ಆಗಸ್ಟ್ 6ರಿಂದ ಅಧಿವೇಶನ ಪ್ರಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿತ್ತು ಸರ್ಕಾರ. ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿವೇಶನ ಮುಂದೂಡಿಕೆಯ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಆಗಸ್ಟ್ 6ರ ಬದಲಾಗಿ ಆಗಸ್ಟ್ 13 ಅಥವಾ 17ರಂದು ಅಧಿವೇಶನ ಆರಂಭ ಆಗುತ್ತಾ? ಅಂತಹ ಚರ್ಚೆ ಅಂತೂ ಈಗ ಶುರುವಾಗಿದೆ. ಸಂಪುಟ ವಿಸ್ತರಣೆ ಸದ್ಯಕ್ಕೆ ಆದರೂ ಸಚಿವರಿಗೆ ಕಾಲಾವಕಾಶ ಬೇಕು. ಸಂಪುಟ ವಿಸ್ತರಣೆ ಆಗ್ತಾ ಇದ್ದ ಹಾಗೆ ಅಧಿವೇಶನ ಏನಾದರೂ ಶುರು ಮಾಡಿಬಿಟ್ರೆ ಸಂಕಷ್ಟ ಶುರು ಆಗುತ್ತೆ. ಇಲಾಖೆಯ ಬಗ್ಗೆ ಉತ್ತರವನ್ನ ಕೊಡೋದಿಕ್ಕೆ ನೂತನ ಸಚಿವರಿಗೆ ಸಮಸ್ಯೆ ಆಗುತ್ತೆ. ಈ ಬಾರಿ ಹೊಸಬರಿಗೆ ಅವಕಾಶ ನೀಡಿ ಅಂತ ದೆಹಲಿಯ ವರಿಷ್ಠರು ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಆದ 15 ದಿನದ ಬಳಿಕ ಅಧಿವೇಶನ ಆರಂಭ ಮಾಡೋದು ಒಳಿತು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಗಮನಿಸ್ತಾ ಇದ್ದೀವಿ ಸಚಿವ ಸಂಪುಟ ವಿಸ್ತರಣೆ ಆಗೋದು ವಿಳಂಬ ಆಗ್ತಾ ಇದೆ. ಹಾಗಾದ್ರೆ ಅಧಿವೇಶನವೂ ಕೂಡ ಮುಂದಕ್ಕೆ ಹೋಗುತ್ತಾ? ಚಾನ್ಸಸ್ ಇದೆಯಾ? ಖಂಡಿತ. ಯಾಕೆಂದ್ರೆ ಸಚಿವರಾಗಿ ಹೊಸದಾಗಿ ಬರುವಂತವರಿಗೆ ಅಧಿವೇಶನದಲ್ಲಿ ತಮ್ಮ ಇಲಾಖೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಥವಾ ಶಾಸಕರು ಎತ್ತುವಂತ ಪ್ರಶ್ನೆಗಳಿಗೆ ಸಮಂಜಸವಾಗಿ ವಿವರಣೆ ಕೊಡೋದಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ. ಇದರ ಜೊತೆಗೆ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಒಂದು ಕಡೆ ಸರ್ಕಾರ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ ಹಾಗೆ 6ನೇ ತಾರೀಕಿನಿಂದ ಅಂದ್ರೆ ಮುಂದಿನ ತಿಂಗಳು ಆಗಸ್ಟ್ 6ನೇ ತಾರೀಕಿನಿಂದ ಅಧಿವೇಶನ ನಡೆಸುವಂತ ಒಂದು ಚರ್ಚೆಯನ್ನ ಮಾಡಿದ್ರು. ಅದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಬೇಕಾಗಿತ್ತು. ಯಾಕಂದ್ರೆ ಸೆಷನ್ ಆರಂಭ ಆಗುವ ದಿನಕ್ಕೆ ಸರಿಯಾಗಿ 14 ದಿನಗಳ ಮುನ್ನ ಸೆಷನ್ ನಡೆಸ್ತೀವಿ ಅನ್ನುವಂತ ಒಂದು ಅಧಿಕೃತವಾದಂತ ಅಧಿಸೂಚನೆಯನ್ನ ಹೊರಡಿಸಬೇಕಾಗತ್ತೆ. ಇಲ್ಲಿಯ ತನಕ ಅಧಿಸೂಚನೆಯನ್ನ ಹೊರಡಿಸಿಲ್ಲ. ಈಗಾಗಲೇ 14 ದಿನದ ಅವಧಿ ಕೂಡ ಮೀರಿ ಹೋಗಿದೆ. ಹೀಗಾಗಿ ಅವರು 6ನೇ ತಾರೀಕಿನಿಂದ ಸೆಷನ್ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಕೂಡ 2 ಬಾರಿ ದೆಹಲಿಗೆ ಹೋದ್ರೂ ಕೂಡ ಯಾವುದೇ ರೀತಿ ತೀರ್ಮಾನಗಳು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಹೈಕಮಾಂಡ್ ನಾಯಕರು ಯಾವಾಗ ಕರೀತಾರೆ ಅನ್ನುವಂತ ಕ್ಲೂ ಇಲ್ಲ. ಹೈಕಮಾಂಡ್ ನಾಯಕರು ಕರೆಯೋ ತನಕ ನಾವು ಹೋಗೋದ್ ಬೇಡ, ಅವರಾಗೆ ಕರೀಲಿ. ಯಾಕಂದ್ರೆ ಅಲ್ಲಿ ಹೋರಾಟದ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ಬ್ಯುಸಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಕೇಳೋದು ಸೂಕ್ತ ಅಲ್ಲ ಅನ್ನುವ ಕಾರಣಕ್ಕಾಗಿ ರಾಜ್ಯ ನಾಯಕರು ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಅವ್ರು ಯಾವಾಗ ಕರೀತಾರೆ, ಯಾವಾಗ ಬಗೆಹರಿಯುತ್ತೆ ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಅಧಿವೇಶನಕ್ಕೆ ದಿನಾಂಕ ಘೋಷಣೆ ಮಾಡೋದು ಸರಿಯಲ್ಲ ಅನ್ನುವ ಚರ್ಚೆಗಳಿದಾವೆ. ಹೀಗಾಗಿ ಈಗ ಆಗಸ್ಟ್ 6ರಿಂದ ಅಲ್ಲದೆ ಇದ್ರು ಕೂಡ ಕನಿಷ್ಠ 1 ವಾರ ಮುಂದೂಡ್ತೀವಿ ಅಂದ್ರೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇದೆ. ಅದಾದ ಬಳಿಕ ಸೆಷನ್ ಕಮೆನ್ಸ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದಾರೆ. ಆಗಸ್ಟ್ 17ರಿಂದ ಆರಂಭ ಆಗಬಹುದು. ಯಾಕಂದ್ರೆ 2 ವಾರ ಸೆಷನ್ ನಡೆಸಬೇಕಾಗತ್ತೆ. ಅದರ ಜೊತೆಗೆ ಸ್ಪೀಕರ್ ಚುನಾವಣೆ ಕೂಡ ಮಾಡಬೇಕಾಗಿದೆ ಅಧಿವೇಶನದ ಸಂದರ್ಭದಲ್ಲೇ. ಹಾಗಾಗಿ ಸರ್ಕಾರ ಈಗ ಅಧಿವೇಶನವನ್ನ ಪೋಸ್ಟ್ಪೋನ್ ಮಾಡುವಂತ ಪರಿಸ್ಥಿತಿಗೆ ಬಂದು ತಲುಪಿರೋದಂತೂ ಸತ್ಯ. ವೀಣಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.